ಮಗಳನ್ನೇ ಕೊಲೆಗೈದ ಪಾಪಿ ತಂದೆ ಹೆತ್ತ ಮಗಳನ್ನ ಕೊಂದು ಹಾಕಿ ತನ್ನ ಮಗಳನ್ನು ಪತ್ತೆ ಮಾಡಿಕೊಡುವಂತೆ ಪೊಲೀಸರಿಗೆ ದೂರು ನೀಡಿದ ಘಟನೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ನಿಂಬೇಮರದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೇಘನಾ 17 ಕೊಲೆಯಾದ ದುರ್ದೈವಿಯಾಗಿದ್ದಾಳೆ. ಘಟನೆಯ ವಿವರ: ಸಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ನಿಂಬೇಮರದಹಳ್ಳಿ ಗ್ರಾಮದ ತಿಮ್ಮರಾಯಪ್ಪರವರ ಪುತ್ರಿ ಮೇಘನಾ ತಾಯಿಯ ಸಂಬಂಧಿ ಹುಡುಗನನ್ನ ಪ್ರೀತಿಸುತ್ತಿದ್ದಳು. ಈ ವಿಚಾರಕ್ಕೆ ಮೇಘನಾ ತಂದೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು ಹಾಗೂ ಈ ವಿಚಾರಕ್ಕಾಗಿ 2-3 ಬಾರಿ ಜಗಳ ಆಗಿತ್ತು. ಏಪ್ರಿಲ್ 16ರಂದು ಮಗಳು ಕಾಣೆಯಾಗಿದ್ದಾಳೆ ಎಂದು ಮೇಘನಾ ತಾಯಿ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು. ಪ್ರಕರಣ ಬೆನ್ನತ್ತಿದ ಪೊಲೀಸರಿಗೆ ಶಾಕಿಂಗ್ ಕಾದಿತ್ತು. ತಂದೆ ಪೊಲೀಸರು ವಿಚಾರಣೆಗೆ ಕರೆದಾಗ ತಲೆಮರೆಸಿಕೊಂಡಿದ್ದ ಹಾಗೂ 1 ತಿಂಗಳ ಕಾಲ ಪೊಲೀಸರ ಕೈಗೆ ಸಿಗದೆ ತಿರುಪತಿ, ಧರ್ಮಸ್ಥಳ ಸೇರಿದಂತೆ ಹಲವು ಕಡೆ ಓಡಾಡಿಕೊಂಡಿದ್ದ. ಬಳಿಕ ಪತಿ ಮಿಸ್ಸಿಂಗ್ ಆಗಿರುವ ಬಗ್ಗೆ ಪತ್ನಿ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ನಂತರ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ ಪೊಲೀಸರು ತಂದೆಯನ್ನ ಪತ್ತೆ ಹಚ್ಚಿ ವಿಚಾರಣೆ ನಡೆಸಿದಾಗ ಮಗಳ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಘಟನೆ ಸಂಬಂಧ ಆರೋಪಿ ತಂದೆಯನ್ನ ಬಂಧಿಸಿರುವ ಪೊಲೀಸರು ಶಿರಾ ತಹಸೀಲ್ದಾರ್ ನೇತೃತ್ವದಲ್ಲಿ ಶವ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಮೇಘನಾಂಬ ಹುಡುಗಿ ಕಾಣೆಯಾಗಿತ್ತು ಸರ್. 16ನೇ ತಾರೀಕು 17ನೇ ತಾರೀಕಿಗೆ ಬಂದು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟು 3 ದಿನದಾಗ FIR ಮಾಡಿರು ಸರ್. FIR ಮಾಡಿದ್ಮೇಲೆ ಹುಡುಗಿ ಹುಡುಕ್ತಾ ಇದ್ದೀವಿ, ಇದು ಮೊಬೈಲ್ ಲೊಕೇಶನ್ಗೆ ಹಾಕಿದ್ದೀವಿ ಅಂತ ಹೇಳಿದರು. ಲೊಕೇಶನ್ನಾಗ ಯಾವ ಒಂದು ಸ್ವಲ್ಪ ನಂಬರ್ಗಳು ಡೌಟ್ ಬಂದು ನಮ್ಮ ಯಜಮಾನ್ರೂ ಕರೆದ್ರು. ಅವ್ರು ಬರ್ದಂಗೆ ತಪ್ಪಿಸ್ಕೊಂಡು ಕಾಣೆಯಾಗಿದ್ರು ಸರ್. ನೆನ್ನೆ ಹಿಡ್ಕೊಂಬಂದು ಸ್ಟೇಷನ್ನಾಗೆ ಕೇಳೋವತ್ತಿಗೆ ಅವಳು ಓದ್ಲು ಕಣಮ್ಮ, ಕಾರ್ ಹತ್ಕೊಂಡು ನಮ್ಗೆ ಹೇಳಿ ಇದನ್ನು ಭಾಷೆ ತಗೊಂಡು ಅವಳು ಕಾರ್ ಹತ್ಕೊಂಡು ಹೋದ್ಲು. ಹುಡುಗರು ಬಂದಿದ್ರು, ಯಾರೋ ಫ್ರೆಂಡ್ ಹುಡುಗರು ಅಂತ ಹೇಳಿರು ನಮ್ಮ ಯಜಮಾನ್ರು. ನೆನ್ನೆ ಅವತ್ತೇನು ಹೇಳಿರಲಿಲ್ಲ, ಏನು ಮಾಹಿತಿ ಕೊಟ್ಟಿರಲಿಲ್ಲ. ನೆನ್ನೆ ಹೇಳಿರು ಮಾಹಿತಿ.